ನಿನ್ನ ನಂಬಿದ ಭಕ್ತರು ನಾವು. ಈ ಅನಾಥ ಜೀವಿಗಳಿಗೆ ನೀನೇ ಆಧಾರ ತಂದೆ. ಆದರೆ ನಮ್ಮ ಬಡತನದಿಂದ ಬಳಲುವ ನಾವು, ಆದರೆ ನನ್ನ ಮೈದನಿಗೆ ನೌಕರಿ ಬರುವ ಹಾಗೆ ಮಾಡಿದೆ ತಂದೆ. ಈಗ ಆ ಕೆಟ್ಟ ನಾಗರಾಜನ ತಂಗಿಯನ್ನು ಮದುವೆಯಾಗಲಿಕ್ಕೆ ಹೊರಟಿದ್ದಾನೆ. ಹೀಗಾದ್ರೂ ಮಾಡಿ ಒಟ್ಟಾರೆ ಅವನ ಸಂಸಾರವನ್ನು ಚೆನ್ನಾಗಿರುವ ಹಾಗೆ ಮಾಡು ತಂದೆ, ಚೆನ್ನಾಗಿರುವ ಹಾಗೆ ಮಾಡು. ಹಾಗೇನೂ ಇಲ್ಲ ಸೌಕರ್ಯ, ನಿಮ್ಮ ಮನೆ ಕಡೆಗೆ ಹೊರಟಿದ್ದೀವಿ. ಮದುವೆ ವಿಷಯ ಮಾತನಾಡುವುದಕ್ಕೆ ಬರುತ್ತಿದ್ದಾರೆ. ಮದುವೆ ಮದುವೆ ಬೇಡ, ನಿನ್ನಂತ ಸುಂದರವಾದ ಹೆಣ್ಣೊಂದಿದ್ದರೆ ಅಷ್ಟೇ ಸಾಕು. ಸೌಕರ್ಯ, ನಾಲಿಗೆ ನೊಪ್ಪಿಗೆ ಹಿಡಿದು ಮಾತನಾಡಿ ನೋಡಿ. ಹೀಗೆ ಮಾತನಾಡಿದ್ರೆ ಪರಿಣಾಮ ನೆಟ್ಟಗಿರುವುದಿಲ್ಲ. ನಿಮ್ಮ ತಂಗಿಗೂ ಹಾಗೂ ನನ್ನ ಮೈದನಿಗೂ ಮದುವೆ ವಿಷಯ ಮಾತಾಡುವುದಕ್ಕೆ ನಿಮ್ಮ ಮನೆಗೆ ಬರುತ್ತಿದ್ದಾರೆ ಅಂತ ಹೇಳಿದೆ ನಾನು. ಬರಲಿ ಬರಲಿ, ನಾನೇನು ಬೇಡವೆಂದಿಲ್ಲ. ಆದರೆ ನೀನು ನನ್ನ ಆಸೆಯಂತೆ ನನ್ನ ಪಟ್ಟದ ರಾಣಿಯಾದರೆ ಸಾಕು. ಎಲ್ಲೋ ಸೌಕಾರ, ನೀ ನಾಡಿದ ಮಾತು ನನ್ನ ಗಂಡನ ಕಿವಿಗೆ ಬಿದ್ದಿದ್ರೆ ನಿನ್ನನ್ನು ತುಂಡರಿಸಿ ಬಿಡುತ್ತಾನೆ. ಎಚ್ಚರ ನೋಡು, ನಿನ್ನ ಹಣಕ್ಕಾಗಿ ಯಾರಾದರೂ ಮರುಳಾಗಬಹುದು. ಆದ್ರೆ ಈ ಸವಿತಾರನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಅವರ ಕಣ್ಣನ್ನು ಕೀಳುವ ರಣಚಂಡಿ ನಾನು. ನೀನು ರಣಚಂಡಿಯಾದರೂ ಆಗೋ, ಚಂಡಿ ಚಾಮುಂಡಿಯಾದರೂ ಆಗೋ. ಈ ನಾಗರಾಜ ಒಂದು ಸಾರಿ ಆಸೆ ಪಟ್ಟದ್ದನ್ನ ಬಿಟ್ಟಿಲ್ಲ. ನೋಡು, ಆ ಬಡವನ ಮನೆಯಲ್ಲಿ ಗಂಜಿ ಕುಡಿದು ಬದುಕುವುದಕ್ಕಿಂತ ಈ ನಾಗರಾಜನ ಮನೆಗೆ ಬಂದು ಬಿಡು. ಸ್ವರ್ಗ ಸಂಪತ್ತಿಗೆ ಮಹಾರಾಣಿಯಾಗಿರುತ್ತೀಯ. ಬೆಂಕಿ ಹಚ್ಚು ಆ ನಿನ್ನ ಸುಪ್ಪತ್ತಿಗೆಗೆ. ದೇವರಂತ ನನ್ನ ಗಂಡ ಇದ್ದಾನೆ. ಗಂಜಿ ಇದ್ದಲ್ಲೂ ಪರವಾಗಿಲ್ಲ, ಆದ್ರೆ ಒಂದು ಹೊತ್ತು ನೀರು ಕುಡಿದಾದ್ರೂ ಬದುಕುತ್ತೀನಿ ವಿನ ನಿಮ್ಮಂತ ಪಾಪಿಗಳಿಗೆ ನಾನು ಶರಣಾಗಲಾರೆ. ನಿನಗಿನ್ನೂ ಗೊತ್ತಿಲ್ಲ, ನನ್ನನ್ನು ನಿನ್ನ ಗಂಡನೆಂದು ತಿಳಿದುಕೋ. ಎಲೆ ಹೆಣ್ಣೆ, ನೀನು ಈ ತರ ಹಾಳು ಪುರಾಣ ಹೇಳಿದರೆ ನಾನು ಸುಮ್ಮನೆ ಬಿಡುತ್ತೇನೆಂದು ತಿಳಿದಿರುವೆಯಾ? ಅದು ಖಂಡಿತ ಸಾಧ್ಯವಿಲ್ಲ. ಈ ನಾಗರಾಜ್ ಒಂದು ಸಾರಿ ಆಸೆ ಪಟ್ಟಿದ್ದನ್ನ ಬಿಡೋದೇ ಇಲ್ಲ. ಬೇಡ ಸೌಕರ್ಯ, ಬೇಡ. ಇಂಥ ಕೆಟ್ಟ ಕೆಲಸಕ್ಕೆ ಕೈ ಹಾಕಬೇಡಿ. ನಿಮ್ಮ ಕೈ ಮುಗಿದು ನಿಮ್ಮ ಕಾಲಿಗೆ ಬಿದ್ದು ನೀನ್ ಈ ತರ ಹಾಳು ಪುರಾಣ ಹಾಕಿ ಕಣ್ಣೀರು ಸುರಿಸಿದರೆ ನಾನು ಬಿಡುತ್ತೇನೆಂದು ತಿಳಿದಿರುವೆಯಾ? ಅದು ಖಂಡಿತ ಸಾಧ್ಯವಿಲ್ಲ. ಬೇಡ ಸೌಕರ್ಯ, ಬೇಡ. ಈ ನನ್ನ ಪವಿತ್ರವಾದ ದೇಹವನ್ನು ಮುಟ್ಟಿ ಅಪವಿತ್ರ ಮಾಡಬೇಡಿ. ನೋಡಿ, ಈ ನನ್ನ ದೇಹ ನನ್ನ ಗಂಡನಿಗೊಬ್ಬರಿಗೆ ಮೀಸಲು.
ಗಂಡ ಅವನೆಂತ ಗಂಡನೇ? ನನ್ನನ್ನು ನಿನ್ನ ಗಂಡನನ್ನು ತಿಳ್ಕೋ. ಎಲ್ಲೋ ನಾಗರಾಜ, ಇದೊಂದು ಸಲ ಮಾತನಾಡಿದ್ಯಾ, ಇನ್ನೊಂದು ಸಲ ಮಾತನಾಡಿದ್ಯಾ ಆದರೆ ನಿನ್ನ ಮೈ ಚರ್ಮ ಸುಲಿದು ನನ್ನ ಗಂಡನಿಗೆ ಕಾಲಿಗೆ ಚಪ್ಪಲಿ ಮಾಡಿಸಬೇಕಾಗುತ್ತದೆ. ಬಲ ಎತ್ತರ. ನೀನು ಬರೀ ಮಾತಿನಲ್ಲಿ ಬರುವಂತೆ ಕಾಣುತ್ತಿಲ್ಲ, ನಿನ್ನನ್ನು ಬಲತ್ಕರಿಸಲೇಬೇಕು. ಕೈ ಬಿಡಲೇ ಮಾತೆಯನ್ನು. ಯಾವನೇ ದಾರಿಗೆ ಅಡ್ಡ ಬಂದವಳು? ಓಹೋ, ರೋಷಾಗ್ನಿ. ಇವನ ಮೊದಲಿನ ರೋಷಾಗ್ನಿ ಅಲ್ಲ, ನಿಮ್ಮದು ಸಣ್ಣ ಗಂಡಸರಿಗೆ ಒಂದು ಬುದ್ಧಿ ಕಳಿಸಲು ಹೊಸ ತಾರೀತಿ ಬಂದಿದ್ದರೆ ರೋಷಾಗ್ನಿ. ನೀನು ಯಾವ ತಾಳದಲ್ಲಿ ಬಂದರೆ ನನಗೆ ಸುಮ್ಮನೆ ನನ್ನ ದಾರಿಗೆ ಅಡ್ಡ ಬರಬೇಡ, ನನಗೆ ಮಾಡುವುದಿಲ್ಲ. ಸುಮ್ಮನೆ ಹೋಗುವುದಕ್ಕೆ ನೋಡಿ ಕೈಗೆ ಬೇತೊಟ್ಟು ನಿಂತಿಲ್ಲ ಮಿಸ್ಟರ್ ನಾಗರಾಜ್. ನಿನ್ನನ್ನು ನೋಡಿದರೆ ಜೀವಂತ ಸಮಾಧಿ ಮಾಡಬೇಕೆನಿಸುತ್ತದೆ, ಆದರೆ ಅದಕ್ಕೆ ಸಮಯ ಬರಲೆಂದು ಕಾಯುತ್ತಿದ್ದೇನೆ ಮಗನೇ. ನೀನ್ ಯಾರು, ಯಾವುದಕ್ಕೆ ಬಂದಿದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಳೆಯ ದೇಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ತೀರಿಸಿಕೊಳ್ಳಲು ಬಂದಿರುವ ನೀನೊಬ್ಬ ಕೊಲೆ. ಹಿಂದಿನ ನೆನಪು ತೆಗೆದು ಮತ್ತೆ ಹಿಂದಿನ ನೆನಪು ಬಂದರೆ ನಿನ್ನನ್ನು ಒಟ್ಟೊಟ್ಟಾಗಿ ಸೀಳಿ ಬಿಡುತ್ತೇನೆ ಮಳೆ. ಈ ನಾಗರಾಜನನ್ನು ಯಾರು ಏನು ಮಾಡಕ್ಕಾಗಲ್ಲ. ಸುಮ್ಮನೆ ಕಿಚ್ಚಾಡಬೇಡ. ಇಂದು ಈ ಕೃಷ್ಣ ಬಂದನೆಂದು ನೀನು ಬಚಾವಾದೆ ಎಂದು ತಿಳಿದುಕೊಳ್ಳಬೇಡ. ಮುಂದೊಂದು ದಿನ ಬರುವೆ ನಾನು ದುಶ್ಯಾಸನನಾಗಿ. ನಿಮ್ಮಂತ ದುಶ್ಯಾಸನರ ಸಂಹಾರ ಮಾಡಲೆಂದೇ ನಮ್ಮಂತ ಕೃಷ್ಣಂದರು ಹುಟ್ಟಿರುತ್ತಾರೆ. ನೋಡಪ್ಪ, ದೇವರಾಗಿ ಬಂದು ನನ್ನನ್ನು ಕಾಪಾಡಿದೆಯಪ್ಪ. ಅಂದಾಗೆ ಯಾರಪ್ಪ ನೀನು? ಅಮ್ಮ, ನಾನೊಬ್ಬ ಅನಾಥ. ಈ ಅನಾಥನ ಕತೆ ಬಹಳ ದೊಡ್ಡದಿದೆ. ಅವನಿಗೂ ನಿನಗೂ ಏನು ದ್ವೇಷವಪ್ಪ? ಅಮ್ಮ, ಅದು ಈಗ ಹೇಳಿದರೆ ಮುಗಿಯುವುದಿಲ್ಲ. ಇನ್ನೊಂದು ಸಲ ಸಿಕ್ಕಾಗ ಎಲ್ಲವನ್ನೂ ಹೇಳುತ್ತೇನೆ. ನಿಮ್ಮ ಮನೆಯೆಲ್ಲ ಬಿಟ್ಟು ಬರುತ್ತೇನೆ. ಬೇಡಪ್ಪ, ನೀನು ಹೋಗು, ನಾನು ಆಮೇಲೆ ಬರುತ್ತೇನೆ. ಆಯ್ತಮ್ಮ, ಹುಷಾರಾಗಿ ಮನೆ ಹೋಗಿ. ಆಯ್ತಪ್ಪ. ಎಂತ ಮುಗ್ಧ ಮನಸ್ಸಿನ ಇವನು. ಅಪ್ಪ, ಆ ದೇವರು ಇಂಥವ್ರನ್ನ ಚೆನ್ನಾಗಿಟ್ರೆ ಸಾಕು, ನಾನು ಅಷ್ಟೇ ಬೇಡಿಕೊಳ್ಳುತ್ತೇನೆ.